ಪಟ್ಟುಕೋಟೆ ನಾಡಿಯಮ್ಮನ್ ದೇವಾಲಯದಲ್ಲಿ ರಥೋತ್ಸವ ಧೂಮಧಾಮದಿಂದ ನಡೆಯಿತು. ಪಟ್ಟುಕೋಟೆ ಭಕ್ತರನ್ನು ಎಂದಿಗೂ ನಿರಾಶ ಮಾಡದ, ಸ್ನೇಹಪೂರ್ಣವಾಗಿ ಆಶೀರ್ವಾದ ಕೊಡುವ ತಾಯಿ ನಾಡಿಯಮ್ಮನ್ ಅವರ ಪಟ್ಟುಕೋಟೆ ಸ್ಥಿತ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವ ದೊಡ್ಡದಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಲ್ಪಟ್ಟಿತು. ಪ್ರತಿ ವರ್ಷ ತಮಿಳ್ ತಿಂಗಳು ಪಂಗುನಿಯ ಸಮಯದಲ್ಲಿ ಈ ಭವ್ಯ ಉತ್ಸವ ನಡೆಯುತ್ತದೆ. ಈ ಸಮಯದಲ್ಲಿ ಭಕ್ತರು ತಮ್ಮ ಹರಕೆಯನ್ನು ಪೂರ್ತಿ ಮಾಡಲು ಕಾವಡಿ ಎತ್ತುವುದು, ಹಾಲು ಕಲಶ ತರುವುದು, ಬಾಯಲ್ಲಿ ಸುಳಿ ಇಟ್ಟುಕೊಳ್ಳುವುದು, ತಾಯಿಗೆ ವಿಶೇಷ ದೀಪ ಹಾಕುವುದು ಹಾಗೆ ಬಹುವಿಧ ಸೇವೆಯನ್ನು ಮಾಡುತ್ತಾರೆ. ಪಾರಂಪರಿಕ ಕಲೆಗಳು ಹಾಗೆ ಪಂಪೈ, ಕರಕಾಟಂ, ಸಂಗೀತ ಕಾರ್ಯಕ್ರಮ, ನಾಟ್ಯ ಮತ್ತು ಹಾಡುಗಳು ಈ ಹಬ್ಬವನ್ನು ಇನ್ನೂ ರಂಗೀನಾಗಿ ಮತ್ತು ಜೀವಂತವಾಗಿ ಮಾಡುತ್ತವೆ. ಈ ರಥೋತ್ಸವದ ವಿಶೇಷ ಅಂಶ ಎಂದರೆ ಇದು 2 ದಿನ ನಡೆಯುತ್ತದೆ. ಮೊದಲ ದಿನ ರಥವನ್ನು ಅರ್ಧ ದಾರಿಯವರೆಗೆ ಓಡಿಸಿ ಅಲ್ಲಿ ನಿಲ್ಲಿಸುತ್ತಾರೆ. ಎರಡನೆಯ ದಿನ ಅಲ್ಲಿಂದ ಪುನಃ ರಥಯಾತ್ರೆ ಶುರುವಾಗಿ ರಥವನ್ನು ರಥಸ್ಥಾನದವರೆಗೆ ಕರೆದರು. ರಥವನ್ನು 5 ವಿಧದ ದೊಡ್ಡ ಮಾಲೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದರಲ್ಲಿ ಒಂದು ವಿಶೇಷ ಮಾಲೆ ಕ್ರೇನ್ ಮೂಲಕ ಎತ್ತಿ ರಥದ ಮೇಲೆ ಹಾಕುತ್ತಾರೆ. ಈ ದೃಶ್ಯ ಭಕ್ತರಿಗೆ ತುಂಬಾ ಆಕರ್ಷಣೀಯ ಮತ್ತು ವಿಚಿತ್ರವಾಗಿದೆ. ಸಾವಿರಾರು ಭಕ್ತರು ಈ ರಥೋತ್ಸವದಲ್ಲಿ ಭಾಗವಹಿಸಿ ತಾಯಿ ನಾಡಿಯಮ್ಮನ್ ಅವರ ಆಶೀರ್ವಾದ ಪಡೆದರು.